ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಅಂತ ಹೇಳ್ತಾ ಇವತ್ತು ನೋಡ್ರಿ ಕಿಂಡಿ ಕಡಲ ಮ್ಯಾಚ್ ಆಗುವಂಥದ್ದೈತೆ. ಯಾಕಪ್ಪ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಐತಿ ಇವತ್ತು ಸಾಯಂಕಾಲ. ಸೊ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರಪ್ಪ ಅಂತಂದ್ರೆ ಕಿಂಡಿ ಕಡಲ ಮ್ಯಾಚ್. ಯಾಕಂದ್ರೆ ನಮಗೆ ಅವ್ರಿಗೆ ಒಟ್ಟಾಗಿ ಬರಲ್ಲ. ಈ T20 ವಿಶ್ವಕಪ್ ಈ ಸಿರೀಸ್ ಒಳಗೆ ಅವ್ರದ್ದು ಒಂದೇ ಸಲ ನಮ್ಮ ಮುಖಾಮುಖಿ ಆಗದ ಬಂದ್ರೆ ಸೂಪರ್ ಏಟಿಗೆ ಅಲ್ಲಿ ಮುಂದೆ ಮುಖಾಮುಖಿ ಫೈನಲ್ದಾಗ ಮತ್ತೆ ಎಲ್ಲಿ ಆಗಲ್ಲ. ಈಗ ಆಲ್ರೆಡಿ T20 ವಿಶ್ವಕಪ್ದಾಗ 7 ಸಲ ಸೋಲಿಸ್ಬಿಟ್ಟಿವಿ ಅವರಿಗೆ. ಇನ್ನೂ ಒಂದು ಸಲ ಏನು ದೊಡ್ಡಾಗದ ನಮಗೆ ಸೋಲ್ಸೋದ. ಸೊ ನೋಡ್ರಿ ಇವಾಗ ಮಾತ್ರ ಫುಲ್ ನಮ್ಮ ಟೀಮ್ ಮಾತ್ರ ಫುಲ್ ಪ್ಯಾಕಪ್ ಆಗೈತಿ. ಅವ್ರಿಗೆ ಮಾತ್ರ ಪಕ್ಕಾ ಸೋಲಿಸ್ತೀವಿ ನಾಳೆಗೆ ಸಾಯಂಕಾಲ. ಅದು ಎಲ್ಲೇ ಕೊಲಂಬೋದ ಧರ್ಮೇಶ್ವರಂ ಕ್ರಿಕೆಟ್ ಸ್ಟೇಡಿಯಮ್ದಾಗ ರೀ ನಾವು ಬಿಡಂಗಿಲ್ಲ ಅದನ್ನು ಮಾತ್ರ ನಾಯಿ ಹೊಡೆದಂಗೆ ಹೊಡೆದು ಅವ್ರು ಒಳ್ಳೆ ಪಾಕಿಸ್ತಾನಕ್ಕೆ ಕಳಿಸ್ತೀವಿ. ಯಾಕಪ್ಪ ಅಂತಂದ್ರೆ ನಮ್ದ್ರದಾಗ ನೋಡ್ರಿ ಸ್ಟಾರ್ಟಿಂಗ್ ಅಭಿಷೇಕ್ ಶರ್ಮಾ ಆ್ಯಂಡ್ ಇಶಾನ್ ಕಿಶನ್. ಅಭಿಷೇಕ್ ಶರ್ಮಾ ತನ್ನ ಫ್ಲೋದಾಗ ಹೊಡಿತಾನ, ಒಟ್ಟ ಬಿಡಲ್ಲ ಇವರಿಗೆ. ಸೊ ಇನ್ನು ಇಶಾನ್ ಕಿಶನ್ ಫುಲ್ ಫಾರ್ಮ್ದ ರಣಜಿ ಆಗಿರ್ಬೋದು. ನಮ್ದು ಈಗ ಇಂಟರ್ನ್ಯಾಷನಲ್ ಈಗ ನಡೆಯೋದು T20 ವಿಶ್ವಕಪ್ದಾಗ ಮಾನ್ಯ ಹಾಫ್ ಸೆಂಚುರಿ ಹೊಡೆದಾನ. ಇನ್ನು ಇವ್ರ ಜೋಡಿ ಬಿಡ್ತಾನ ಪಾಕಿಸ್ತಾನ ಜೋಡಿ ನೋಡ್ರಿ. ಎಲ್ಲರೂ ನಮ್ಮ ಇಂಡಿಯಾದಾಗ ಆಡ್ಲಾರ್ದ ಪ್ಲೇಯರ್ಸ್ ಮುಖ ಆಡ್ಬಿಡ್ತಾವೆ. ಹಂಗೆ ನಮ್ಮ ಪಾಕಿಸ್ತಾನ ಅಂದ್ರೆ ಭಾಳ ಪ್ರೀತಿ ನಮಗೆ, ಅದ್ರ ತಕ್ಕಂಗೆ ಬೆಳೆ ಕೊಡ್ತೀವಿ ನಾವು. ಸೊ ಇನ್ನು ಇವು ಎರಡು ಸ್ಟಾರ್ಟಿಂಗ್ ಆತಪ್ಪ ಅಂತಂದ್ರೆ 1 ವಿಕೆಟ್ ಹೋತಂತ ತಿಳ್ಕೊರಿ. ಪಾಕಿಸ್ತಾನದ ಬಾಪ ಮೊದ್ಲಾಕ ವಿರಾಟ್ ಕೊಹ್ಲಿ ಇದ್ದ, ಈಗ ಮತ್ತೆ ಸಣ್ಣ ಬಾಪ ತಿಲಕ್ ವರ್ಮ ಬಂದಾನ ರೀ. ಏಷ್ಯಾ ಕಪ್ದೊಳಗೆ ಪಾಕಿಸ್ತಾನದಾಗ ನಾಯಿ ಹೊಡೆದಂಗೆ ಹೊಡೆದಿದ್ದವ. ಸೊ ಒಳ್ಳೆ ಅವನ ಬಂದಾನ. ಸೊ ನಮ್ಗೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ಅವ ಇದ್ದಿದ್ದು ಖುಷಿ ಆಗೈತಿ. ಇನ್ನು ಅಭಿಷೇಕ್ ಶರ್ಮಾ ಇರಂಗಿಲ್ಲ ಅಂತ ಒಂದು ಅಪ್ಡೇಟ್ ಬಂದೈತಿ. ಬಟ್ ಸ್ಕ್ವಾಡಿಗೆ ಜಾಯ್ನ್ ಆಗ್ಯಾನ. ಈಗ ಸಂಜು ಸ್ಯಾಮ್ಸನ್ ಆಡಿದ್ರೆ ಏನು ಬಿಡಂಗಿಲ್ಲ. ಮೊನ್ನೆ ಅವನು 8 ಬಾಲಿಗೆ 22 ಕಟ್ದಾನ. ಇನ್ನು ಪಾಕಿಸ್ತಾನದಾಗ ಎಲ್ಲರೂ ನುಚ್ಚು ನೂರು ಮಾಡ್ತಾರೆ. ಸೊ ಇನ್ನು ತಿಲಕ್ ವರ್ಮ ಬಂದಾನಂದ್ರೆ ಫುಲ್ ಪ್ಯಾಕಪ್ ಟೀಮ್ ನಮ್ಮದ, ಅವನು ಹೊಡಿತಾನ. ಸೊ ಅದು ವಿಕೆಟ್ ಹೋತಪ್ಪ ಅಂತಂದ್ರೆ ನಮ್ದ್ರದಾಗ ಫುಲ್ಲು ಕಡಕ್ಕಂಡು ಇದೇ ಆಗಿರೋಂಥ ಕ್ಯಾಪ್ಟನ್ ಬರ್ತಾನೆ. ಕ್ಯಾಪ್ಟನ್ ಮಾತ್ರ ಪೂರ ಚೊಕ್ ಅದಾನ. ಮೊನ್ನೆ ಒಂದ್ರೊಳಗೆ ಜಲ್ದಿ ಔಟ್ ಆಗಿರ್ಬೋದು. ಫಸ್ಟ್ನ್ಯಾಕ 84 ರನ್ ಹೊಡೆದವನ ಅವ. USA ಜೋಡಿ ಮ್ಯಾಚ್ ಚಲೋ ಆಡ್ಯಾನ. ಪಾಕಿಸ್ತಾನ ಅಂದ್ರೆ ಎಲ್ಲರೂ ಹೊಡಿತಾರೆ. ಕ್ಯಾಪ್ಟನ್ ಮಾತ್ರ ಫ್ಲಿಪ್ ಶಾಟ್ ಹೊಡ್ಯಾಕಂತಾರೆ ರೆಡಿಯಾಗಿ ಕುಂತಾನ. ಈ ಜಗ್ಗಿ ಕಾನ್ಫರೆನ್ಸ್ ಹಾಕುಂತಾವು. ಸೊ ಅದ್ರೊಳಗೆ ಅಂಕರು ಫುಲ್ ಟಕ್ಕರ್ ಅದಾನ. ಸೊ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ. ಸೊ ಹಾರ್ದಿಕ್ ಪಾಂಡ್ಯ ನೀವು ಏನು ಬೇಕಾದ ಹೇಳ್ರಿ, ಅವ ಬರ್ತಾನ ಪಾಟ್ ನಾಯಿ ಹೊಡೆದಂಗೆ ಹೊಡಿತಾನ. ಇವ್ರನ್ನ ಅಂಕರು ದಾಂಡಿಗೆ ಹಾಸ್ತಾನ. ಸೊ ಹಾರ್ದಿಕ್ ಪಾಂಡ್ಯ ಒಂದಪ್ಪ ಅಂತಂದ್ರೆ ಶಿವಮ್ ದುಬೆ ಹೊಡಿತಾನ. ಶಿವಮ್ ದುಬೆ ಮಾತ್ರ ಯಾರನ್ನೂ ಕೇಳಂಗಿಲ್ಲ ಅವ. ನೀ ಅಲ್ಲ ಬೇರೆ ಯಾವ ಬೇಕಾದ ನ್ಯೂಜಿಲ್ಯಾಂಡ್ ಟೀಮ್ ಬರಲಿ, ಆಸ್ಟ್ರೇಲಿಯಾ ಬರಲಿ, ನನ್ನ ಮಗು ಕೇಳಲ್ಲ. ಕಿಂಡಿ ಕಡಲ್ಲ ನಂಗೆ ಹೊಡಿತಾನವ. ಗಿಲಿ ಬ್ಯಾಟಿಂಗ್ ಆಡಾಕುಂತಾನ. ಇನ್ನೊಂದು ಮತ್ತೆ ನಮ್ಮ ಪಾಕೆಟ್ ಡೈನಮೋ ರಿಂಕು ಸಿಂಗ್ ಸಮಕ್ಕೂ ಆಡಾಕುತ್ತಾನ. ಸೊ ಇವತ್ತಿನ ಮ್ಯಾಚ್ ಐತಲ್ಲ ಫುಲ್ ಕಿಂಡಿ ಕಡಲ್ ಆಗುವಂಥದ್ದು. ನಮ್ದ್ರೊಳಗೆ 8 ಮಂದಿ ಬ್ಯಾಟ್ಸ್ಮನ್, ಇನ್ನು 2 ಸ್ಪೀಡ್ ಬಾಲರ್. ಯಾರು ಹರ್ಷದೀಪ್ ಸಿಂಗ್, ಆಮೇಲೆ ಬೂಮ್ರಾ ಮಾತ್ರ ಈ ಸತಿ ಹಿಂಗೆ ಪ್ಲೇನ್ ಹಾರಿಸ್ತಾನೆ. ಹಿಂಗೆ ಹಾರಿಸ್ರೊಬ್ಬ ಪ್ಲೇನ್ ಹಾರಿಸ್ತಾನ. ಸೊ ನೋಡ್ರಿ ಇನ್ನೊಂದು ಅಪ್ಡೇಟ್ ಏನ್ಬೇಕಂದ್ರೆ ಮಿಸ್ಟ್ರೆಸ್ಟ್ ಸ್ಪಿನ್ನರ್. ಈಗ ವರುಣ್ ಚಕ್ರವರ್ತಿ ಆಡ್ಲಾರ್ದ ಇನ್ನೊಂದು ಈಗ ಯಾರಪ್ಪ ಅಂತಂದ್ರೆ ಕುಲ್ದೀಪ್ ಯಾದವ್ ಆಡ್ಬೇಕಂತ ಸ್ಕ್ವಾಡ್ ಒಳಗೆ ಹಾಕ್ಯಾರ. ಸೊ ವರುಣ್ ಚಕ್ರವರ್ತಿ ಆಡಲಿಲ್ಲಪ್ಪ ಅಂತಂದ್ರೆ ಕುಲ್ದೀಪ್ ಯಾದವ್ ಆಡ್ತಾನೆ. ಅಕ್ಷರ್ ಪಟೇಲ್ ಅಂಕರ್ ಪಕ್ಕ ಇರ್ತಾನೆ. ಯಾಕಂದ್ರೆ ವಿಕೆಟ್ ತೆಗಿಬೇಕಲ್ರಿ ಅವರು, ಅದ್ರ ಸಲುವಾಗಿ ಅಕ್ಷರ್ ಪಟೇಲ್ ಇದ್ದೇ ಇರ್ತಾನೆ. ಇನ್ನು ಪಾಕಿಸ್ತಾನ ನಾವು ಬಗ್ಗೆ ನಾವು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ, ಇಷ್ಟು ದಿವಸ ಏನೇನು ನಾಟಕ ಮಾಡ್ಯಾರ ಅನ್ನೋದು ಎಲ್ಲ ಗೊತ್ತಾಗ್ಬಿಡೈತೆ ಮಂದಿಗೆ. ಯಾಕಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಸಣ್ಣದು ಪ್ಲಾಟ್ಫಾರ್ಮ್ ಅಲ್ಲ. ಇವ್ರು ಏನೇ ಮಾಡಿದ್ರು ಎಲ್ಲ ಗೊತ್ತಕ್ಕೋ. ಮೊನ್ನೆ ಇವರು ಹೋಸ್ಟ್ ಮಾಡಿದಾಗ T20 ವಿಶ್ವಕಪ್ ಹೋಗಿ ಹೋಟೆಲ್ದಾಗ ಇದ್ದಾಗ ಅಲ್ಲಿ ಜಗಳ ಆಡಿಬಿಟ್ಟಾರ. ಸೊ ಅಲ್ಲಿದೊಂದು ಇನ್ಸಿಡೆಂಟ್ ಆಗಿರ್ಬೋದು. ಈಗ ನೋಡ್ರಿ ಪಾಕಿಸ್ತಾನಕ್ಕೆ ಏನು ಜಗಳ ಸಂಬಂಧನೇ ಎಲ್ಲಿದೆ. ಬಾಂಗ್ಲಾದೇಶಕ್ಕೆ ಅನ್ಯಾಯ ಆಗೈತೆ ಅಂತ ಇವ್ರ ಜೋಡಿ ನಾವು ಆಡಲ್ಲ ಅಂತ, ನಮ್ಮ ಇಂಡಿಯಾದವ್ರ ಜೋಡಿ ಆಡಲ್ಲ ಅಂತ ಹೇಳತ್ತಿದ್ರು ಅವ್ರು. ಅದಕ್ಕೆ ಅನ್ನೋದಾಗ ಗೊತ್ತಿಲ್ಲ. ಸೊ ನೋಡ್ರಿ ಫೈನಲ್ ಆಗಿ ನಮ್ಮ ಇಂಡಿಯಾ ಜೋಡಿ ಆಡಲ್ಲ ಅಂತ ಹೇಳ್ಕೇಸಿ ಒಪ್ಕೊಂಡಾರ. ಈಗ ಆಡ್ತೀವಿ ಅಂತಂದು ಮತ್ತು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಆಗೈತಿ. ಯಾರು ಪಾಕಿಸ್ತಾನದ ಕ್ಯಾಪ್ಟನ್ ಏನು ಹೇಳಿಕೆ ಕೊಟ್ಟಂಗೆ ಗೊತ್ತಾ, ಅಭಿಷೇಕ್ ಶರ್ಮಾ ಅವರು ಆಡಲೇಬೇಕು. ಯಾಕಪ್ಪ ಅಂತಂದ್ರೆ ನಾವು ಒಬ್ಬ ಬೆಸ್ಟ್ ಪ್ಲೇಯರ್, ಬೆಸ್ಟ್ ಟೀಮಿನ ಇತ್ತಪ್ಪ ಅಂತಂದ್ರೆ ಅದ್ರ ಜೋಡಿ ಆಡೋಕೆ ನಮ್ಗೆ ಭಾಳ ಖುಷಿ ಆಗುತ್ತೆ ಅಂತ ಹೇಳ್ತಾನೆ. ಯಪ್ಪ ನಿಮ್ಮ ಟೀಮ್ ನೀವು ನೋಡ್ಕೋರೋ ಮರೆ, ನಮ್ಗೆ ಎದಕ್ಕೆ ಹೇಳಕೈತಿ. ನಮ್ಮ ಟೀಮ್ ಮಾತ್ರ ಫುಲ್ ಕಿಂಡಿ ಕಡಲ ಐತಿ. ನಿಮಗೆ ಅಂಕರ್ ನಾಯಿ ಹೊಡೆದಂಗೆ ಹೊಡಿತೀವಿ. ಇದು ಅಂಕರ್ ಕಟ್ಟಿಟ್ಟು ಬುತ್ತಿ ಐತಿ. ಇನ್ನೊಂದು ಏನಪ್ಪ ಅಂತಂದ್ರೆ ಈಗೆಲ್ಲ ಸುದ್ದಿ ಆಗತ್ತಿದ್ದ ಹಿಂಗೆ ಆಡೋಗಿದ್ದಾನೆ ಬಾಲ. ಅವನ ಬಗ್ಗೆನ ತಾರೀಖಿನ ಬಗ್ಗೆನ ಸುದ್ದಿ ಆಗ್ಬಿಟ್ಟೈತಿ. ಸೊ ಅಶ್ವಿನ್ ಸಮೂಹ ಹೇಳ್ಬಿಟ್ಟ ಇವನ ಬಗ್ಗೆ. ಇವಾಗ ಬಾಲಿಂಗ್ ಆಗತ್ತಾರೆ ನಿಂತು ಬಿಡ್ರಿ, ನಮ್ಮ ಇಂಡಿಯಾದವ್ರಾಗಿದ್ರೆ ನಾನಾಗಿದ್ರೆ ನಿಂತು ಬಿಡ್ತಿದ್ದೆ ಅಂತಲೇ ಹೇಳ್ಯಾನ. ಸೊ ಇದು ಒಂದು ಆ್ಯಕ್ಷನ್ ಫುಲ್ ಐಕಾನಿಕ್ ಸದ್ಯಕ್ಕೆ ಓಡಾಕತೈತಿ. ಸೊ ಅವ ಏನು ಹೇಳ್ಯಾನಪ್ಪ ಅಂತಂದ್ರೆ ಅವ್ನ ಬಾಲಿಂಗ್ ಆ್ಯಕ್ಷನ್ ಹಂಗೈತಿ. ನಮ್ಮ ಇಶಾನ್ ಕಿಶನಿಗೆ ಹೇಳ್ಯಾನ, ಇಶಾನ್ ಕಿಶನ್ ನೀವು ಹೊಡಿಯಪ್ಪ ನನ್ನ ಬಾಲ್ ಅಂತಂದು. ಅವ ಬಿಡ್ತಾನೆ, ಚುಮ್ಮ ಕೊಡ್ತಾನೆ. ಇವ್ರಿಗೆ ಮಾತ್ರ ಕೇಳಿಲ್ಲ ಬ್ಯಾಟಿಂಗ್ ಮಾಡ್ತಾನೆ. ಇಶಾನ್ ಕಿಶನ್ ಹೇಳ್ಯಾನ, ಇಂಥವ್ರ ಬಗ್ಗೆ ನಮಗೇನು ಆಗಬೇಕಾಗಿಲ್ಲ, ನಾವು ಎಲ್ಲದಕ್ಕೂ ಸಜ್ಜಾಗಿ ನಿಂತೀವಿ. ಸೊ ಈ T20 ವಿಶ್ವಕಪ್ ಒಳಗೆ ಪಾಕಿಸ್ತಾನ ಜೋಡಿ ಗೆದ್ದ
ಇದು ಒಂದು ಲೀಡ್ ತೊಗೊಂತೀವಿ. ಯಾಕಪ್ಪ ಅಂದ್ರೆ 7-1 ಲೀಡ್ ಆಗೈತಿ, ಈಗ 8-1 ಲೀಡ್ ಆಗಿವೆ. ಸೊ ನೋಡ್ರಿ ನಾವಂಕರು ಫುಲ್ ಕಿಂಡಿ ಕಡಲ್ದಾಗ ಅದೀವಿ. ಸೊ ಇವತ್ತಿನ ಮ್ಯಾಚ್ ಏನಾಗುತ್ತೆ ಏನಿಲ್ಲ ಅಂದ್ರೆ ನಾವು ನೋಡ್ಬೇಕಂತ ಭಾಳ ಆಸೆ ಪಟ್ಟಿವಿ. ಸೊ ಇವತ್ತಿನ ಮ್ಯಾಚ್ ನೀವು ನೋಡ್ರಿ ಆ್ಯಂಡ್ ಕಮೆಂಟ್ದಾಗ ತಿಳಿಸ್ಬಿಡ್ರಿ ಯಾರು ಈ ಮ್ಯಾಚ್ ವಿನ್ ಹಾಕಾರಂತಂದ್ರೆ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಅಷ್ಟೇ.